ಮಾಡಿದ್ದೇವೆ. ಆಮೇಲೆ ಎಲ್ಲ ಕಡೆ ಎಲ್ಲೆಲ್ಲಿ ಮೆಟ್ರೋ ಇದೆ, ಸ್ಟಾಪ್ಸ್ ಇದೆ, ಅಲ್ಲೆಲ್ಲ ನಾನು ಅವ್ರಿಗೆ ಸ್ವಲ್ಪ ಕಮರ್ಷಿಯಲ್ ಎಕ್ಸ್ಪ್ಲಾಟೇಷನ್ ಮಾಡಿ ಅಂತ ನಾನು ಹೇಳಿದ್ದೇನೆ. ದೊಡ್ಡದಾಗಿ ಅಕ್ವಿಷನ್ ಮಾಡ್ಕೊಳ್ಳಿ ಫರ್ದರ್ ಅಂತ ಹೇಳಿದ್ದೇನೆ. ಯಾಕೆಂದ್ರೆ ವೆಹಿಕಲ್ ಪಾರ್ಕಿಂಗು 2 ಫ್ಲೋರು 3 ಫ್ಲೋರು 4 ಫ್ಲೋರ್ ಕೂಡ ಟೂ ವೀಲರ್ ನಿಲ್ಲಿಸೋರಿಗೆ, ಕಾರ್ ನಿಲ್ಲಿಸೋರಿಗೆ ಜಾಗನ ಪ್ರೊವೈಡ್ ಮಾಡಬೇಕು. ಅದಾದ ಮೇಲೆ ಕೂಡ ನೀವೇನಾದ್ರು ಕಮರ್ಷಿಯಲ್ ಎಕ್ಸ್ಪ್ಲಾಟೇಷನ್ ಮಾಡ್ಕೊಳ್ಳಿ. ಈಗಿಂದನೇ ಇನ್ ಫರ್ದರ್ ಎಲ್ಲೆಲ್ಲಿ ಅಕ್ವಿಷನ್ ಮಾಡಬೇಕು ಅದನ್ನೆಲ್ಲ ಕೂಡ ಸ್ವಲ್ಪ ಜಾಸ್ತಿನೇ ಮಾಡಿ ಇದರಲ್ಲಿ ಸ್ಟೇಷನ್ ಜಾಗಗಳಲ್ಲಿ ಅಂತ ನಾನು ಅವ್ರಿಗೆ ಆದೇಶವನ್ನು ಕೊಟ್ಟಿದ್ದೇನೆ. ಯಾಕೆಂದ್ರೆ ದಿನನಿತ್ಯ ಜಾಸ್ತಿ ವೆಹಿಕಲ್ಗಳು ಆಗ್ತಾ ಇರ್ತದೆ, ಜನ ಮೆಟ್ರೋ ಯೂಸ್ ಮಾಡ್ತಾರೆ, ಅಲ್ಲಿ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಟೈಮಲ್ಲಿ ಬಂದು ನಿಲ್ಲಿಸ್ಬಿಟ್ಟು ಹೋಗ್ತಾರೆ. ಆ ದೃಷ್ಟಿಯಿಂದ ಅವ್ರಿಗೆ ನಾವು ತಿಳಿಸಿದ್ದೇವೆ. ಇದು ಮೇಜರ್ ಡಿಸಿಷನ್ಗಳನ್ನ ನಾವು ಇವತ್ತು ತೆಗೆದುಕೊಂಡಿದ್ದೇವೆ. ಒಟ್ಟು ನೀವು ನಾಳೆ ಹೇಳ್ದಂಗೆ 175 ಕಿಲೋಮೀಟರ್ 27ನೇ ತಾರೀಕು ಡಿಸೆಂಬರ್ ಅಷ್ಟೊತ್ತಿಗೆ ಬೆಂಗಳೂರು ನಗರದಲ್ಲಿ ಮೆಟ್ರೋ ಸಂಚಾರ ಆಗಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಇನ್ನು 100 ಕಿಲೋಮೀಟರ್ ಕೂಡ ನಾವು ಆಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಈಗಾಗಲೇ ಅದು DPR ಎಲ್ಲ ನಡೀತಾ ಇದೆ. ಈಗ ಥರ್ಡ್ ಫೇಸು ಟೆಂಡರ್ ನಾನು ಈಗಾಗಲೇ ಟೆಂಡರ್ ಕರಿತಾ ಇದ್ದೀವಿ. ಒಂದು 24,000 ಕೋಟಿ ರೂಪಾಯಿ ವೆಚ್ಚದ ಲೈನ್ಗಳನ್ನ ಒಂದು ಜೈಕಾಗಿಂದ 9,700 ಕೋಟಿ ರೂಪಾಯಿ ಲೋನ್ ತೆಗೆದುಕೊಳ್ತಾ ಇದ್ದೀವಿ. ಮತ್ತೀಗಾಗಲೇ ಅದು ಕೂಡ ಪಾಸ್ ಆಗಿದೆ. ಒಂದು 15,000 ಕೋಟಿ ರೂಪಾಯಿ. ಜೈಕಾದು 15,600 ಕೋಟಿ ರೂಪಾಯಿ. ಎಲಿವೇಟೆಡ್ ಫ್ಲೈಓವರ್ ನಮ್ದು 9,700 ಕೋಟಿ ರೂಪಾಯಿ. ಒಟ್ಟು 25,311 ಕೋಟಿ ರೂಪಾಯಿ ವೆಚ್ಚದ ಟೆಂಡರ್ ಅನ್ನ, ಥರ್ಡ್ ಫೇಸ್ ಟೆಂಡರ್ ಅನ್ನ ಜನವರಿಲಿ ನಾವು ಕರಿತಾ ಇದ್ದೀವಿ. ಮಾಡಿ ಅದಕ್ಕೆ ಟೈಮ್ ಲೈನ್ ನಾವು ಕೊಡ್ತೀವಿ. ಸಂಪೂರ್ಣ ಇರಲ್ಲ ಅದು ಈಗ ನಾವು ಹಿಂದೆ ಏನು ಆಗೋಗಿತ್ತು ಅದನ್ನು ನಾವು ಚೇಂಜ್ ಮಾಡಕ್ ಆಗ್ಲಿಲ್ಲ. ಥರ್ಡ್ ಫೇಸ್ ಅಲ್ಲಿ ಇದೆ ಫುಲ್ ಎಲ್ಲೆಲ್ಲಿ ಹೋಗ್ಬೇಕೋ ಎಲಿವೇಟೆಡ್ ಹೋಗ್ಬೇಕು ಅಂತ ಹೇಳಿದ್ವಿ. ಯಾಕೆಂದ್ರೆ ಅದೇ ಹೇಳಿದ್ನಲ್ಲ 44 ಕಿಲೋಮೀಟರ್ ಎಲ್ಲಿ ಥರ್ಡ್ ಫೇಸ್ ಅಲ್ಲಿ ತೆಗೆದುಕೊಂಡೋಗ್ತಾ ಇದೀವಿ ಅದನ್ನೆಲ್ಲ ಎಲಿವೇಟೆಡ್ ಕಾರಿಡಾರ್ ತೆಗೆದುಕೊಂಡ. ಮುಂದಕ್ಕೂ ತೆಗೆದುಕೊಂಡು ಹೋಗ್ತೀವಿ. ತಾವರೆಕೆರೆ ಅಲ್ಲೊಂದು ಸ್ಟೇಷನ್ಗೆ ಜಾಗ ಹುಡುಕ್ತಾ ಇದೀವಿ. ಆ ಜಾಗ ನಮ್ಗೆ ಸಿಗ್ತಾ ಇಲ್ಲ. ಅಲ್ಲಿ ನೋಡೋಣ, ಬಜಾಜ್ ಅವ್ರ ಹತ್ರ ಮಾತಾಡಿ ಅಂತ ಹೇಳಿದ್ದೀನಿ. ಇದನ್ನ ಕೋರ್ಟ್ಗೆ ಹಾಕೊಂಡಿದ್ದಾರೆ. ಅಲ್ಲಿ ಸ್ಟೇಷನ್ ಪಾರ್ಕ್ ಮಾಡೋಕೆ ಜಾಗ ಬೇಕು. ನಮ್ಗೆ ಒಂದು 25-30 ಎಕರೆ ಮೇಲೆ ಜಾಗ ಬೇಕು. ಯಾಕೆಂದ್ರೆ ವಿಪರೀತ ಜನ ಹಾಸನ ಕಡೆಯಿಂದ ಬರೋರು ಮಾಗಡಿ ಮೇಲೆ ಬರ್ತಾ ಇದ್ದಾರೆ. ಟ್ರಾಫಿಕ್ ಬಹಳ ಇದಾಗ್ತಾ ಇದೆ. ಸೊ ಆ ದೃಷ್ಟಿಯಿಂದ ತಾವರೆಕೆರೆ ಆ ರೋಡು ಕೂಡ ಸ್ವಲ್ಪ ಡಬಲ್ ಡೆಕರೆ ಮಾಡಬೇಕು ಅಂತ ಮಾಡಿದ್ವಿ. ಆದಷ್ಟು ಸಿಟಿಗೆ ಬರೋದನ್ನ ಕಡಿಮೆ ಮಾಡಬೇಕು, ಜನಕ್ಕೆ ಬೈಪಾಸ್ಗಳಲ್ಲಿ ಅವರು ಓಡಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಆಫೀಸಲ್ಲಿ ಮಾತಾಡೋಣ, ನಡೀರಿ. ಥ್ಯಾಂಕ್ ಯು. ನನಗೆ ಇನ್ನ ಮಾಹಿತಿ ಬಂದಿಲ್ಲ. ಯಾರು ಏನೇನು ಅಂತ ಅಂದ್ಬಿಟ್ಟು ನನಗೆ ಮಾಹಿತಿ ಬಂದಿಲ್ಲ. ಅವ್ರ ಮಾಹಿತಿ ಬರಲಿ. ನಾನೀಗ ಹೆಂಗೆ ಹೇಳಿ, ನನಗೆ ಅಫಿಷಿಯಲ್ ಪೇಪರ್ ಬರೋಗಟ್ಟ ನಾನು ಹತ್ರ ಎಲ್ಲೂ ನನಗೆ ಗೊತ್ತಾಗಲ್ಲ. ನಾನು ತಲೆ ಕೆಡಿಸ್ಕೋಗಿಲ್ಲ. ಅವರೆಲ್ಲ ಮಾಡಲಿ. ನಾವ್ ಯಾರಿಗೂ ದುಡ್ಡನ್ನ ಕೊಡಲ್ಲ. ಎಷ್ಟು ಬೇಕಾದ್ರೂ ಅವರೇ ಹಾಕೊಂಡು ಮಾಡಬೇಕು. ನಾವ್ ಎಷ್ಟು ಕೊಟ್ಟಿದ್ದೀವಿ 30% VGF ಎಷ್ಟು % ಕೊಡ್ತೀವಿ ಹೇಳಿದೀವಿ, ಅಷ್ಟು ಮಾತ್ರ ನಾವು ಕೊಡೋದು. ಮಿಕ್ಕಿದ್ದು ಅದಕ್ಕೋಸ್ಕರ ನಾವು ಬೂಟ್ ಕಲ್ತಿರೋದು. ಬಿಲ್ಡ್ ಆಪರೇಟ್ ಟ್ರಾನ್ಸ್ಪೋರ್ಟ್ ಅಂತ. ಅವರೇ ಬಂಡವಾಳ ಹಾಕಬೇಕು, ಅವರೇ ಮಾಡಬೇಕು. ನಾವು ಎಸ್ಟಿಮೇಟ್ ಮೇಲೆ ನಾವೇನು ಎಸ್ಟಿಮೇಟ್ ಮಾಡಿದೀವಿ ಅದ್ರ ಮೇಲೆ ನಾವು ಕೊಡ್ತೀವಿ. 40% ಕೊಡ್ತೀವಿ ಅಷ್ಟೇ. ಅದ್ರ ಮೇಲೆ ಎಕ್ಸ್ಟ್ರಾ ನಾವು ಕೊಡಲ್ಲ. ಅವ್ರು ಮಿಕ್ಕಿದ್ದು ನಾನು ಮೆಟ್ರೋ ಚೆಕ್ ಮಾಡಿದೆ.
ನಮ್ಮ ಮೆಟ್ರೋ ಏನು ಕಾಸ್ಟ್ ಇದೆ ಆ ಕಾಸ್ಟ್ ಏನು ಚೆಕ್ ಮಾಡಿದೆ, ಚೆಕ್ ಮಾಡಿದ್ದೀನಿ, ಲೆಕ್ಕನೂ ಮಾಡಿದ್ದೀನಿ. ಬಾಂಬೆದು ತರಿಸ್ಕೊಂಡಿದ್ದೀನಿ. ಬಾಂಬೆಲು ಎಲ್ಲ 1200 ಕೋಟಿ ರೂಪಾಯಿ ಆಗ್ತಾ ಇದೆ ಪರ್ ಕಿಲೋಮೀಟರ್. 1200 ಕೋಟಿ ಆಗ್ತಾ ಇದೆ. ಅವರು ಆ ಪ್ರಕಾರ ಎಷ್ಟು ಹಾಕಿದಾರೋ ನೋಡ್ಬೇಕು.